ಎನ್ಕೆಎಸ್ ಟಿವಿ4 ನ್ಯೂಸ್ ವರದಿಗೆ ಎಚ್ಚೆತ್ತುಕೊಂಡ ಪುರಸಭೆ ಬಾಲಕರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡುತ್ತಿದ್ದ ಬೀದಿ ನಾಯಿಗ ಆಪರೇಷನ್ ಆರಂಭ. ಗದಗ ಜಿಲ್ಲೆ ಮುಂಡ್ರಗಿ ಪಟ್ಟಣದಲ್ಲಿ ಹೆಚ್ಚಾಗಿದ್ದ ಬೀದಿ ನಾಯಿ ಹಾವಳಿ. ರುದ್ರಪ್ರಿಯಾ ಎಂಬ ಬಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ ನಾಯಿಯ ದಾಳಿಗೆ ಗಂಭೀರವಾಗಿ ಗಾಯಗೊಂಡಿದ್ದ ಬಾಲಕ. ಈ ಕುರಿತು ಎನ್ಕೆಎಸ್ ಟಿವಿ4 ನ್ಯೂಸ್ನಲ್ಲಿ ವಿಸ್ತೃತ ವರದಿ ಪ್ರಸಾರ. ಎನ್ಕೆಎಸ್ ಟಿವಿ4 ನ್ಯೂಸ್ ವರದಿ ಬಳಿಕ ಬೀದಿ ನಾಯಿಗಳ ಆಪರೇಷನ್ ಪ್ರಾರಂಭ. ಬೀದಿ ನಾಯಿಗಳ ಹಾವಳಿಯಿಂದ ಬೇಸತ್ತಿದ್ದ ಜನರು. ಎನ್ಕೆಎಸ್ ಟಿವಿ4 ನ್ಯೂಸ್ ವರದಿ ಬಳಿಕ ನಾಯಿಗಳ ಹಿಡಿಯಲು ಮುಂದಾದ ಪುರಸಭೆ. ಎನ್ಕೆಎಸ್ ಟಿವಿ4 ನ್ಯೂಸ್ ತಂಡದ ಕಾರ್ಯಕ್ಕೆ ಸಾರ್ವಜನಿಕರಿಂದ ಅಭಿನಂದನೆ. ಅರ್ಜುನ್ ಹೊಸಮನೆ, ಎನ್ಕೆಎಸ್ ಟಿವಿ4 ನ್ಯೂಸ್, ಮುಂಡ್ರಿಗಿ. ಈಗಿನ 10:30 ಸಮಯದಲ್ಲಿ ನಾಯಿ ಕಡಿತಕ್ಕೊಳಗಾದಂಥ ಮಗುವನ್ನು ಈಗಾಗಲೇ ಆಸ್ಪತ್ರೆಗೆ ಸಾಗಿಸಿ ಆ ಮಗುವಿಗೆ ಚಿಕಿತ್ಸೆ ಒಂದು ಫಲಕಾರಿಯಾಗಿದೆ. ಇದನ್ನು ಪ್ರಸಾರ ಮಾಡಿದಂಥ ಟಿ ವಿ ಚಾನಲ್ನವರು ಅವರಿಗೆ ಧನ್ಯವಾದಗಳು. ಯಾಕೆಂದರೆ ಅವ್ರು ಪ್ರಸಾರ ಮಾಡಿ ಒಂದೂವರೆ ತಾಸಿನಲ್ಲೇ ಪುರಸಭೆ ಎಚ್ಚೆತ್ತುಕೊಂಡು ಆ ನಾಯಿಯನ್ನು ಹಿಡಿದು ಸಾಗಿಸುವಲ್ಲಿ ಯಶಸ್ವಿ ಆಯಿತು. ಆದ ಕಾರಣ ಈ ಚಾನಲ್ನವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಟಿ ವಿ ಚಾನಲ್ನವರ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು. ಎನ್ಕೆಎಸ್ ಟಿವಿಯವರು ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನಾಗಲಿ, ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇರತಕ್ಕಂಥ ಕಾರ್ಯಕ್ರಮಗಳಾಗಲಿ, ಸಾರ್ವಜನಿಕರ ಹೋರಾಟಗಳನ್ನಾಗಲಿ ಬಿಂಬಿಸುವಲ್ಲಿ ಒಳ್ಳೆಯ ಮುಖ್ಯವಾದ ಪಾತ್ರಗಳನ್ನು ಅನ್ನಿಸ್ತಾ ಇದೆ. ಆದ ಕಾರಣ ಇದೇ ಚಾನಲ್ ಇದೇ ರೀತಿ ಮುಂದುವರೆದು ಜನರ ಸೇವೆಗಾಗಿ ಹೆಜ್ಜೆ ಹಾಕಲಿ. ಇದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ರವಿ ಸಾಬ್ ಕೆಲವರು ಮುಂಡ್ರಿಗೆ. ಓಕೆ ಸರ್.